ನಿಮ್ಗಿದ್ ಗೊತ್ತಾ? ಕರ್ನಾಟಕದಲ್ಲಿ ಕನ್ನಡ ಭಾಷೆ ಶಾಲಾ ಶಿಕ್ಷಣದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಕಡ್ಡಾಯ ಪ್ರಥಮ ಭಾಷೆ ಆಗೋಕ್ಕೂ ಒಂದು ಹೋರಾಟ ಮಾಡಬೇಕಾಯ್ತು. 1970ರ ದಶಕದ ಅಂತ್ಯದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡಕ್ಕಿಂತ ಪ್ರಾಶಸ್ತ್ಯ ಸಂಸ್ಕೃತ ಭಾಷೆಗಿತ್ತು. ಸಂಸ್ಕೃತವನ್ನೇನಾದರೂ ಪ್ರಥಮ ಭಾಷೆಯನ್ನಾಗಿ ಆರಿಸಿಕೊಂಡ್ರೆ ಅಂಕಗಳು ಸುಲಭವಾಗಿ ಬರ್ತಿತ್ತು ಎಂಬ ಕಾರಣಕ್ಕಾಗಿ ಕನ್ನಡದ ಪ್ರಾಮುಖ್ಯತೆ ಕುಂಠಿತವಾಗಿತ್ತು. ಇದನ್ನ ವಿರೋಧಿಸಿ ಕನ್ನಡ ಸಾಹಿತಿಗಳು ಮತ್ತು ಹೋರಾಟಗಾರರು ಧ್ವನಿ ಎತ್ತಿದ್ರು. ಸರ್ಕಾರದ ಈ ಭಾಷಾ ನೀತಿಯನ್ನು ಪರಿಶೀಲಿಸಲು ಡಾಕ್ಟರ್ ವಿ. ಗೋಕಾಕ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಯಿತು. ಆರಂಭದಲ್ಲಿ ಸಾಹಿತಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಹೋರಾಟ ಸರ್ಕಾರ ಈ ವರದಿಯನ್ನ ಜಾರಿಗೆ ತರಲು ವಿಳಂಬ ಮಾಡಿದಾಗ ಹೋರಾಟ ತೀವ್ರ ಸ್ವರೂಪಗೊಂಡಿದ್ದೆ ಕರ್ನಾಟಕ ರತ್ನ, ಪದ್ಮವಿಭೂಷಣ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಚಳುವಳಿಗೆ ಧುಮುಕಿದ ಕ್ಷಣ. ಗೋಕಾಕ್ ವರದಿ ಕೇವಲ ಭಾಷೆಯ ಹೋರಾಟವಾಗಿರದೆ ಕನ್ನಡಿಗರು ಜಾತಿ ಧರ್ಮದ ಭೇದವಿಲ್ಲದೆ ಒಂದೇ ಸೂರಿನಡಿ ತಂದ ಸಾಂಸ್ಕೃತಿಕ ಕ್ರಾಂತಿಯಾಗಿ ಹೋಯಿತು. ಜನರ ತೀವ್ರ ಹೋರಾಟಕ್ಕೆ ಮಣಿದ ಅಂದಿನ ಗುಂಡೂರಾವ್ ಸರ್ಕಾರ ಗೋಕಾಕ್ ವರದಿಯನ್ನ ಅಂಗೀಕರಿಸಿತು. ಅಣ್ಣವರ ಪರಂಪರೆ ಎಷ್ಟಪ್ಪ ಅಂದ್ರೆ ಅವರು ನಟಿಸಿರುವ 50ಕ್ಕೂ ಹೆಚ್ಚು ಚಿತ್ರಗಳು 9ಕ್ಕೂ ಹೆಚ್ಚು ಭಾಷೆಗಳಲ್ಲಿ ರೀಮೇಕ್ ಆಗಿರೋದು ಇಂದಿಗೂ ಒಂದು ದಾಖಲೆಯಾಗೇ ಉಳಿದಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸ್ಪೈ ಥ್ರಿಲ್ಲರ್ ಅಂದರೆ ಜೇಮ್ಸ್ ಬಾಂಡ್ ಮಾದರಿಯ ಸಿನಿಮಾ ಆಗಿರುವ ಜೇಡರ ಬಲಿಯಲ್ಲಿ ನಟಿಸಿರುವ ಹೆಗ್ಗಳಿಕೆ ಅವರದ್ದು. ಇವರ ಬಂಗಾರದ ಮನುಷ್ಯ ಚಿತ್ರ ಬಿಡುಗಡೆಯಾದ ನಂತರ ನಗರಗಳಲ್ಲಿದ್ದ ಅದೆಷ್ಟೋ ಯುವಕರು ಮತ್ತೆ ಗ್ರಾಮಗಳಿಗೆ ಹಿಂತಿರುಗಿ ಕೃಷಿ ಕೈಗೊಳ್ಳಲು ಪ್ರೇರಿತರಾಗಿದ್ದು ಅವರು ನೈಜ ಜೀವನದ ಮೇಲೆ ಬೀರಿದ ಪ್ರಭಾವ ಎದ್ದು ತೋರುತ್ತದೆ. ಸಾವಿನ ನಂತರವೂ ದೃಷ್ಟಿದಾನ ಮಾಡುವ ಮೂಲಕ ಸಾವಿರಾರು ಜನರಿಗೆ ಸ್ಫೂರ್ತಿಯಾದರು. ಇವರ ಈ ನಡೆಯಿಂದಾಗಿ ಕರ್ನಾಟಕದಲ್ಲಿ ನೇತ್ರದಾನ ಮಾಡುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಯಿತು. ಅವಿದ್ಯಾವಂತರನ್ನು ಸಹ ನಿಖರವಾಗಿ ತಲುಪಿದ ಮಹಾನ್ ಕೃತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಕುವೆಂಪು ಅವರು ಹೇಳ್ತಾರೆ.